ಎಲ್ಲರಿಗೂ ನಮಸ್ಕಾರ. ಈ ಟ್ರಾವೆಲ್ ವ್ಲಾಗಲ್ಲಿ ನಾನು ಬ್ಯಾಂಗ್ಳೂರ್ ಟು ಊಟಿ ಮತ್ತು ಕೂನೂರ್ ಟ್ರಿಪ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೂಟ್ ಯಾವ್ದು ಬೆಸ್ಟು, ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡ್ಬೋದು, ಎಂಟ್ರೆನ್ಸ್ ಫೀಸ್, ಪಾರ್ಕಿಂಗ್ ಡೀಟೇಲ್ಸ್, ಸ್ಟೇ ಡೀಟೇಲ್ಸ್ ಎಲ್ಲದನ್ನು ಕವರ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ. ಸೊ ಅರೌಂಡ್ 3:30 AM ಬ್ಯಾಂಗ್ಳೂರಿಂದ ಹೊರಟ್ವಿ ಥ್ರೂ ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಮಧ್ಯ ಗುಂಡ್ಲುಪೇಟೆಯಲ್ಲಿ ಉಡುಪಿ ಸತ್ಕಾರ್ ಅಂತ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ ವಾಸ್ ರಿಯಲಿ ಗುಡ್. ನಿಮಗೆ ರೆಸ್ಟ್ ರೂಮ್ ಫೆಸಿಲಿಟೀಸ್ ಕೂಡ ಇದೆ. ಐ ರೆಕಮೆಂಡ್ ದಟ್ ಹೋಟೆಲ್. ಸೊ ಮಾರ್ನಿಂಗ್ ಅರೌಂಡ್ 7:30 to 8 ಹಾಗೆ ಬಂಡೀಪುರಿಂದ ಸ್ಟಾರ್ಟ್ ಮಾಡಿದ್ವಿ. ವೆರಿ ಬ್ಯೂಟಿಫುಲ್ ಸೀನಿಕ್ ವ್ಯೂ ಪ್ಲಸ್ ಸಮ್ ಅನಿಮಲ್ಸ್ ಕೂಡ ಸ್ಪಾಟ್ ಮಾಡ್ಬೋದು. ಆಫ್ಟರ್ ಬಂಡೀಪುರ್ ಊಟಿ ರೀಚ್ ಆಗೋಕ್ಕೆ 2 ರೂಟ್ಸ್ ಇದೆ. ಒನ್ ವಯ ಕಲಹಟ್ಟಿ ವಿಚ್ ಹ್ಯಾಸ್ 37 ಹೇರ್ಪಿನ್ ಬೆಂಡ್ಸ್, ಒನ್ ವಯ ಗುಡ್ಲೂರ್. ಸೊ ನಾವು ಗುಡ್ಲೂರ್ ರೂಟಲ್ಲಿ ಊಟಿ ರೀಚ್ ಆದ್ವಿ. ಸೊ ದಿಸ್ ರೂಟ್ ಈಸ್ ವೆರಿ ಸೀನಿಕ್, ಬ್ರಾಡರ್ ರೋಡ್ಸ್. ಅರೌಂಡ್ 35 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ, ಬಟ್ ಇಟ್ಸ್ ವರ್ತ್. ಸೊ ನಾವು ಅರೌಂಡ್ 11:30 ಊಟಿ ರೀಚ್ ಆದ್ವಿ. ಸೊ ಫಸ್ಟ್ ವಿ ವೆಂಟ್ ಟು ಬೊಟಾನಿಕಲ್ ಗಾರ್ಡನ್. ಬೊಟಾನಿಕಲ್ ಗಾರ್ಡನ್ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಮೇಂಟೈನ್ ಸ್ಪೇಸ್. ವೈಡ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ನ ಕಲೆಕ್ಷನನ್ನು ನೀವು ನೋಡ್ಬೋದು. ಇಲ್ಲಿ ಎಂಟ್ರಿ ಫೀ 50 rupees ಪರ್ ಅಡಲ್ಟ್ ಆ್ಯಂಡ್ 20 rupees ಪರ್ ಕಿಡ್. ಆ್ಯಂಡ್ ಪಾರ್ಕಿಂಗ್ ಚಾರ್ಜಸ್ ಬಂದುಬಿಟ್ಟು 60 rupees ಆಗುತ್ತೆ ಫಾರ್ 4 ವೀಲರ್ಸ್. ಸಫಿಷಿಯೆಂಟ್ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಮೇ ಬಿ 1 to 1.5 hours ಈಸ್ ಎನಫ್ ಟು ವಾಚ್ ಬೊಟಾನಿಕಲ್ ಗಾರ್ಡನ್. ನೆಕ್ಸ್ಟ್ ನಾವು ಹೋಗಿದ್ದು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಂತ. ಸೊ ದಿಸ್ ಪ್ಲೇಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ನೀವು ವೈಡ್ ವೆರೈಟಿ ಆಫ್ ಫ್ಲವರ್ಸ್, ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಗ್ರೀನ್ ಸ್ಪೇಸಸ್ನ ವಿಟ್ನೆಸ್ ಮಾಡ್ಬೋದು. ಇಲ್ಲಿ ಎಂಟ್ರಿ ಫೀಸ್ 100 rupees. ಸಫಿಷಿಯೆಂಟ್ ಪಾರ್ಕಿಂಗ್ ಸ್ಪೇಸ್ ಇದೆ. ನಾವು ಊಟಿ ಬೋಟ್ ಹೌಸ್ಗೆ ಹೋದ್ವಿ ಅರೌಂಡ್ 4:35 ಹಾಗೆ. ಸೊ ಇಲ್ಲಿ ಈವ್ನಿಂಗ್ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅಲ್ಲಿ ಪೆಡಲ್ ಬೋಟಿಂಗ್ ಚೂಸ್ ಮಾಡಿದ್ವಿ. ಪರ್ ಕಪಲ್ 375 rupees ಆಯಿತು. ಗ್ರೂಪ್ ಬೋಟಿಂಗ್ ಸೆಕ್ಷನಲ್ಲಿ ಸ್ವಲ್ಪ ವೇಟಿಂಗ್ ಟೈಮ್ ಜಾಸ್ತಿ ಇತ್ತು, ಬಟ್ ನಮಗೆ ಬೇಗನೆ ಸಿಕ್ತು. ಸೊ ಬೋಟಿಂಗ್ ಮಾಡೋಕ್ಕೆ ಯುಲ್ ಗೆಟ್ ಅರೌಂಡ್ 30 to 45 minutes ಆಫ್ ಟೈಮ್. ಸೊ ಆರಾಮಾಗಿ ಬೋಟಿಂಗ್ ಮುಗಿಸ್ಕೊಬೋದು. ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೋಮ್ ಸ್ಟೇಗೆ ಹೋಗಿ ಚೆಕ್ ಇನ್ ಮಾಡಿದ್ವಿ. ಹೋಮ್ ಸ್ಟೇ ನಾವು Airbnb-ಯಲ್ಲಿ ಬುಕ್ ಮಾಡಿದ್ದು, ಸ್ಮಿರ್ನಾ ಹೋಮ್ ಸ್ಟೇ ಅಂತ. ಇಟ್ಸ್ ಕ್ವೈಟ್ ಗುಡ್. ಡೇ 2 ನಾವು ಕೂನೂರ್ ಪ್ಲ್ಯಾನ್ ಮಾಡಿದ್ವಿ. ಸೊ ಕಾರ್ನ ಹೋಮ್ ಸ್ಟೇಯಲ್ಲೇ ಪಾರ್ಕ್ ಮಾಡಿ ವಿ ವೆಂಟ್ ಕೂನೂರ್ ವಯ ಗೌರ್ಮೆಂಟ್ ಬಸ್. ಸೊ ಕಾರ್ನ ಊಟಿಯಲ್ಲೇ ಪಾರ್ಕ್ ಮಾಡಿದ್ದು ರೀಸನ್ ನಾವು ಟಾಯ್ ಟ್ರೈನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಅಂತ, ವಿಚ್ ಐಲ್ ಎಕ್ಸ್ಪ್ಲೇನ್ ಅಬೌಟ್ ಇಟ್ ಸೂನ್. ಸೊ ಗೌರ್ಮೆಂಟ್ ಊಟಿ ಬಸ್ ಸ್ಟಾಪ್ಗೆ ಅರೌಂಡ್ 7:30 ರೀಚ್ ಆಗಿ ಕೂನೂರ್ನ 8:30 ರೀಚ್ ಆದ್ವಿ. ಸೊ ಅಲ್ಲಿ ಸೈಟ್ ಸೀಯಿಂಗ್ಗೆ ಇನ್ ಅಡ್ವಾನ್ಸ್ ಆಗಿ ವಿ ಹ್ಯಾಡ್ ಬುಕ್ ಪ್ರೈವೇಟ್ ಟ್ಯಾಕ್ಸಿ. ಸೊ ಮಾರ್ನಿಂಗ್ 9 to 2:30 PM ವರೆಗೆ ವಿ ಡಿಡ್ ಸೈಟ್ ಸೀಯಿಂಗ್. ಸೊ ಪ್ರೈವೇಟ್ ಟ್ಯಾಕ್ಸಿ ಕಾಸ್ಟ್ 1,500 rupees ಆಗಾಯಿತು. ಇಟ್ ವಾಸ್ ವರ್ತ್. ಸೊ ನಾವು ಟೋಟಲ್ ಆಗಿ ಹಾಫ್ ಡೇಲಿ 6 to 7 ಪ್ಲೇಸಸ್ನ ಕವರ್ ಮಾಡಿದ್ವಿ. ಡೇ 3 ಅರೌಂಡ್ 12 o'clockಗೆ ರೆಸಾರ್ಟ್ ಚೆಕ್ಔಟ್ ಮಾಡಿ ವಿ ವೆಂಟ್ ಟು ಕೂನೂರ್ ರೈಲ್ವೆ ಸ್ಟೇಷನ್. ಸೊ ಫ್ರಮ್ ಕೂನೂರ್ ಟು ಊಟಿ ಟಾಯ್ ಟ್ರೈನ್ ಬುಕ್ ಮಾಡಿದ್ವಿ. ಟ್ರೈನ್ ಅರೌಂಡ್ 12:45 PM ಹೊರಟು ಅರೌಂಡ್ 1:45 PM ಊಟಿ ರೀಚ್ ಆದ್ವಿ. I felt it's one-time experience. You'll get to see a lot of viewpoints and few tunnels.
ನಾವು ಇದನ್ನು IRCTC ಆ್ಯಪಲ್ಲಿ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ವಿ. ಸೊ ಐ ಸಜೆಸ್ಟ್ ಟು ಬುಕ್ ಫಸ್ಟ್ ಕ್ಲಾಸ್ ಟಿಕೆಟ್ಸ್ ಇನ್ ಅಡ್ವಾನ್ಸ್. ಸೊ ಒಬ್ಬರಿಗೆ ಟಿಕೆಟ್ ಚಾರ್ಜಸ್ ₹350. ನಾವು ಊಟಿ ಅರೌಂಡ್ 1:45 ರೀಚ್ ಆದ್ವಿ. ಸೊ ಲಂಚ್ ಮುಗಿಸಿ ವಿ ವಿಸಿಟೆಡ್ ಟೀ ಮ್ಯೂಸಿಯಮ್ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಅಲ್ಲಿ ಟೀ ಪೌಡರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾರೆ. ಹಾಗೆ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಚಾಕ್ಲೇಟ್ ಪ್ರಿಪ್ರೇಷನ್ ಬಗ್ಗೆನೂ ತಿಳಿಸ್ಕೊಡ್ತಾರೆ. ಸೊ ಆಫ್ಟರ್ ದಟ್ ವಿ ವೆಂಟ್ ಟು ದೊಡ್ಡ ಬೆಟ್ಟ ಪೀಕ್ ಅರೌಂಡ್ 4:30 PM. ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಎರಡೂ ಕಡೆ ಕಾರ್ ಪಾರ್ಕಿಂಗ್ ಫೆಸಿಲಿಟಿನೂ ಚೆನ್ನಾಗಿದೆ. ಅದನ್ನು ಮುಗಿಸಿ ಆನ್ ದ ವೇ ಸ್ಟೀಫನ್ ಚರ್ಚ್ ಅಂತ ವಿಸಿಟ್ ಮಾಡಿದ್ವಿ. ಅದು 1830 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು. ಸೊ ಓಲ್ಡ್ ಸ್ಟೈಲ್ ಆರ್ಕಿಟೆಕ್ಚರ್ ಚರ್ಚ್. ಸೊ ಅದಾದಮೇಲೆ ವಿ ವೆಂಟ್ ಟು ಹೋಮ್ ಸ್ಟೇ. ಸೊ ಡೇ 4, ಲಾಸ್ಟ್ ಡೇ ಆಫ್ ದಿಸ್ ಟ್ರಿಪ್. ಸೊ ಹೋಮ್ ಸ್ಟೇಯಿಂದ ಮಾರ್ನಿಂಗ್ 7ಗೆ ಚೆಕ್ಔಟ್ ಮಾಡಿ ವಾಪಸ್ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಆನ್ ದ ವೇ ವಿ ಹ್ಯಾಡ್ ಪ್ಲ್ಯಾನ್ ಸಮ್ ಗುಡ್ ಪ್ಲೇಸಸ್. ಫಸ್ಟ್ ಪೈನ್ ಫಾರೆಸ್ಟ್ ವಿಸಿಟ್ ಮಾಡಿದ್ವಿ. ಮಾರ್ನಿಂಗ್ 8ಗೆ ಓಪನ್ ಮಾಡ್ತಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ನೀವು ಪೈನ್ ವುಡ್ಸ್ನ ನೋಡ್ಬೋದು ಆ್ಯಂಡ್ ಬ್ಯೂಟಿಫುಲ್ ಲೇಕ್ ಕೂಡ ಇದೆ. ಆಮೇಲೆ ಸುಮಾರು ಮೂವಿ ಶೂಟಿಂಗ್ಸ್ ಕೂಡ ಆಗಿದೆ ಇಲ್ಲಿ. ಸೊ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ನೆಕ್ಸ್ಟ್ ವಿ ವಿಸಿಟೆಡ್ ವೆಲ್ಲಿಂಗ್ಟನ್ ಶೂಟಿಂಗ್ ಪಾಯಿಂಟ್ ಅಂತ, 9th ಮೈಲ್ ಶೂಟಿಂಗ್ ಸ್ಪಾಟ್ ಅಂತ ಕೂಡ ಕರೀತಾರೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಿ ಸ್ಟಾರ್ಟೆಡ್ ಟುವರ್ಡ್ಸ್ ಪೈಕಾರ ವಾಟರ್ ಫಾಲ್ಸ್. ಅಲ್ಲಿ ಪಾರ್ಕಿಂಗಿಂದ ನಿಮಗೆ ಒಂದು 400 to 500 ಮೀಟರ್ಸ್ ವಾಕ್ ಮಾಡಬೇಕು. ಬಟ್ ಇನ್ ಕೇಸ್ ನಿಮಗೆ ಆಗಿಲ್ಲ ಅಂದರೆ ಅಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಕೂಡ ಇದೆ. ₹25 ಒನ್ ಸೈಡ್ ಪರ್ ಪರ್ಸನ್. ಫಾಲ್ಸ್ ಚೆನ್ನಾಗಿತ್ತು. ಅದಾದಮೇಲೆ ವಿ ವಿಸಿಟೆಡ್ ಪೈಕಾರ ಲೇಕ್ ಆ್ಯಂಡ್ ಬೋಟಿಂಗ್ ಪಾಯಿಂಟ್. ಅಲ್ಲಿ ಬೋಟಿಂಗ್ ಫೆಸಿಲಿಟೀಸ್ ಇದೆ ಆ್ಯಂಡ್ ಲೇಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಪ್ಲೇಸಸ್ ಫ್ರಮ್ ಊಟಿಯಿಂದ 30 ಕಿಲೋಮೀಟರ್ಸಲ್ಲಿ ಕವರ್ ಮಾಡ್ಬೋದು ಟುವರ್ಡ್ಸ್ ಬ್ಯಾಂಗ್ಳೂರ್. ಸೊ ಇದೆಲ್ಲ ಪ್ಲೇಸಸ್ ನೋಡೋದು ಅರೌಂಡ್ 12:30 ಆಯಿತು. ಸೊ ಅದಾದಮೇಲೆ ಸೇಮ್ ಗುಡಲೂರು ರೂಟಲ್ಲಿ ವಾಪಸ್ ಬಂದು ವಿ ರೀಚ್ಡ್ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ನೀವು ಓನ್ ಕಾರಲ್ಲಿ ಬಂದರೆ ವೆಹಿಕಲ್ನ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು KSRTC ಬಸ್ಸಲ್ಲಿ ಟೆಂಪಲ್ನ ವಿಸಿಟ್ ಮಾಡ್ಬೋದು. ಇದೆಲ್ಲ ಮುಗಿಸಿ ವಿ ರೀಚ್ಡ್ ಬ್ಯಾಂಗ್ಳೂರ್ ಅರೌಂಡ್ 8 PM. ಸೊ ಎಲ್ಲ ಡೀಟೇಲ್ಸ್ನ ಆ ವಿಡಿಯೋದಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಥ್ಯಾಂಕ್ಸ್ ಎವ್ರಿವಾನ್.